ಶ್ರೀರಾಮಚಂದ್ರ ಪ್ರತಿಯೊಂದು ಉಸಿರಿನಲ್ಲಿದ್ದಾನೆ, ಕಣಕಣದಲ್ಲಿದ್ದಾನೆ. ಶ್ರೀರಾಮಚಂದ್ರನ ಅದ್ಭುತವಾಗಿರುವಂಥ ಮಹಿಮೆ ಶಕ್ತಿ ಇವತ್ತು ಪುನರ್ಸ್ಥಾಪನೆ ಆಗ್ತಾ ಇದೆ. ಇಲ್ಲಿ ಕೇವಲ ಬಾಲರಾಮನ ಮೂರ್ತಿ ಸ್ಥಾಪನೆ ಅಲ್ಲ, ಶ್ರೀರಾಮಚಂದ್ರನ ಶಕ್ತಿ, ಭಕ್ತಿ ಮತ್ತು ಮಹಿಮೆ ಪ್ರತಿಷ್ಠಾಪನೆ ಆಗ್ತಾ ಇದೆ. ಯಾರಿಂದ ಆಗ್ತಾ ಇದೆ? ಅತ್ಯಂತ ಯೋಗ್ಯವಾಗಿರುವಂಥ ಆಧುನಿಕ ಪುರುಷೋತ್ತಮ ನರೇಂದ್ರ ಮೋದಿಜಿಯವರ ಕೈಯಲ್ಲಿ ಆಗ್ತಾ ಇದೆ. ಅದು ಶ್ರೀರಾಮಚಂದ್ರನ ಇಚ್ಛೆ ಮತ್ತು ನಮ್ಮ ಪ್ರಧಾನಮಂತ್ರಿಗಳ ಪುಣ್ಯ ಭಾಗ್ಯ. ಪ್ರಧಾನಮಂತ್ರಿಗಳು ಸಮಸ್ತ 130 ಕೋಟಿ ಜನರನ್ನು ಪ್ರತಿನಿಧಿಸ್ತಾರೆ. ಹೀಗಾಗಿ ಸಮಸ್ತ ಭಾರತೀಯರಿಗೆ ಇದೊಂದು ಅತ್ಯಂತ ಪವಿತ್ರವಾಗಿರುವಂಥ ಪುಣ್ಯದ ದಿನ. ಬರುವಂಥ ದಿನಗಳಲ್ಲಿ ರಾಮರಾಜ್ಯ ಸ್ಥಾಪನೆ ಆಗುವಂಥದ್ದು ನಿಶ್ಚಿತ. ಅದಕ್ಕಾಗಿ ನಮ್ಮ ಪ್ರಧಾನಮಂತ್ರಿಗಳು ಅಮೃತ ಕಾಲ ಅಂತ ಈ ಮುಂದಿನ 25 ವರ್ಷ ಹೇಳಿದ್ದಾರೆ. ಇದು ರಾಮರಾಜ್ಯ ಕಟ್ಟುವಂಥ ಕಾಲ. ಆದ್ದರಿಂದ ರಾಮರಾಜ್ಯ ಕಟ್ಟೋದಕ್ಕೆ ಇವತ್ತು ಭದ್ರವಾದಂಥ ಬುನಾದಿಯನ್ನು ಹಾಕಿದ್ದಾರೆ. ಭಕ್ತಿ ಭಾವದ ಪ್ರಾಣವನ್ನು ಅದರಲ್ಲಿ ತುಂಬಿದ್ದಾರೆ. ಪ್ರತಿಯೊಂದು ಉಸಿರಿನಲ್ಲಿ, ಪ್ರತಿಯೊಂದು ಪ್ರಾಣವಾಯುದಲ್ಲಿ ರಾಮ ಇದ್ದಾನೆ. ಹೀಗಾಗಿ ಇವತ್ತು ಆ ರಾಮನ ಶಕ್ತಿ ಇಡೀ ಭಾರತವನ್ನು ಉತ್ತರ ದಕ್ಷಿಣ ಅನ್ನುವ ಭೇದ ಭಾವ ಇಲ್ಲದೆ ಜೋಡಿಸಿದೆ. ಮತ್ತು ಅಧ್ಯಕ್ಷರಾದಂಥ ವಿಜೇಂದ್ರ ಹೇಳಿದಂತೆ ಕರ್ನಾಟಕಕ್ಕೆ ಒಂದು ಅಭಿನವ ಭಾವ ಸಂಬಂಧ ಇದೆ. ಅದು ಹನುಮನ ಆಂಜನೇಯನ ಜನ್ಮಸ್ಥಳ ಆಂಜನೇಯರಿಂದ ಹಿಡಿದು ಇವತ್ತು ಆ ಶಿಲೆ ಮತ್ತು ಶಿಲ್ಪಿ ಕನ್ನಡದವರಾಗಿದ್ದರಿಂದ ರಾಮನಿಗೂ ಮತ್ತು ಕನ್ನಡಿಗರಿಗೆ ಅಭಿನವ ಭಾವ ಸಂಬಂಧ ಇದೆ. ಇದು ರಾಮನ ಭಕ್ತರನ್ನ ಒಂದುಗೂಡಿಸಿದೆ, ಹಿಂದೂಗಳನ್ನು ಒಂದುಗೂಡಿಸಿದೆ. ಬರುವಂಥ ದಿನಗಳಲ್ಲಿ ಈ ಒಕ್ಕಟ್ಟಿನಿಂದ ಭವ್ಯ ಭಾರತವನ್ನು ಕಟ್ಟಲು, ರಾಮರಾಜ್ಯದ ಭಾರತವನ್ನು ಕಟ್ಟಲು ಇದೊಂದು ಅತ್ಯಂತ ಸುವರ್ಣ ಯುಗ ಪ್ರಾರಂಭ ಆಗ್ತಾ ಇದೆ. ಆದ್ದರಿಂದ ನರೇಂದ್ರ ಮೋದಿಜಿಯವರ ಏನು ಸಂಕಲ್ಪ ಇದೆ, ಇಡೀ ಭಾರತೀಯರ ಸಂಕಲ್ಪ ಇದೆ, ಆ ಭವ್ಯ ಸುವರ್ಣ ಯುಗವನ್ನು, ರಾಮರಾಜ್ಯವನ್ನು ಕಟ್ಟಲು ನಾವೆಲ್ಲರೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸುವ ಮುಖಾಂತರ, ಶ್ರೀರಾಮಚಂದ್ರನಲ್ಲಿ ಭಕ್ತಿ ಭಾವದ ನಮನಗಳನ್ನು ಮಾಡುವ ಮುಖಾಂತರ ಶ್ರೀರಾಮಚಂದ್ರನ ಆಶೀರ್ವಾದವನ್ನು ಪಡೆದು ಆ ಸಂಕಲ್ಪ ಈಡೇರಲಿಕ್ಕೆ ನಮ್ಮೆಲ್ಲರ ಕರ್ತವ್ಯ ಪೂರಿತವಾಗಿರುವಂಥ ಪ್ರಯತ್ನ ಆಗಬೇಕು ಅನ್ನುವಂಥ ವಿಚಾರವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀರಾಮಚಂದ್ರ ಪ್ರತಿಯೊಂದು ಉಸಿರಿನಲ್ಲಿದ್ದಾನೆ, ಕಣಕಣದಲ್ಲಿದ್ದಾನೆ. ಶ್ರೀರಾಮಚಂದ್ರನ ಅದ್ಭುತವಾಗಿರುವಂಥ ಮಹಿಮೆ ಶಕ್ತಿ ಇವತ್ತು ಪುನರ್ಸ್ಥಾಪನೆ ಆಗ್ತಾ ಇದೆ. ಇಲ್ಲಿ ಕೇವಲ ಬಾಲರಾಮನ ಮೂರ್ತಿ ಸ್ಥಾಪನೆ ಅಲ್ಲ, ಶ್ರೀರಾಮಚಂದ್ರನ ಶಕ್ತಿ, ಭಕ್ತಿ ಮತ್ತು ಮಹಿಮೆ ಪ್ರತಿಷ್ಠಾಪನೆ ಆಗ್ತಾ ಇದೆ. ಯಾರಿಂದ ಆಗ್ತಾ ಇದೆ? ಅತ್ಯಂತ ಯೋಗ್ಯವಾಗಿರುವಂಥ ಆಧುನಿಕ ಪುರುಷೋತ್ತಮ ನರೇಂದ್ರ ಮೋದಿಜಿಯವರ ಕೈಯಲ್ಲಿ ಆಗ್ತಾ ಇದೆ. ಅದು ಶ್ರೀರಾಮಚಂದ್ರನ ಇಚ್ಛೆ ಮತ್ತು ನಮ್ಮ ಪ್ರಧಾನಮಂತ್ರಿಗಳ ಪುಣ್ಯ ಭಾಗ್ಯ. ಪ್ರಧಾನಮಂತ್ರಿಗಳು ಸಮಸ್ತ 130 ಕೋಟಿ ಜನರನ್ನು ಪ್ರತಿನಿಧಿಸ್ತಾರೆ. ಹೀಗಾಗಿ ಸಮಸ್ತ ಭಾರತೀಯರಿಗೆ ಇದೊಂದು ಅತ್ಯಂತ ಪವಿತ್ರವಾಗಿರುವಂಥ ಪುಣ್ಯದ ದಿನ. ಬರುವಂಥ ದಿನಗಳಲ್ಲಿ ರಾಮರಾಜ್ಯ ಸ್ಥಾಪನೆ ಆಗುವಂಥದ್ದು ನಿಶ್ಚಿತ. ಅದಕ್ಕಾಗಿ ನಮ್ಮ ಪ್ರಧಾನಮಂತ್ರಿಗಳು ಅಮೃತ ಕಾಲ ಅಂತ ಈ ಮುಂದಿನ 25 ವರ್ಷ ಹೇಳಿದ್ದಾರೆ. ಇದು ರಾಮರಾಜ್ಯ ಕಟ್ಟುವಂಥ ಕಾಲ. ಆದ್ದರಿಂದ ರಾಮರಾಜ್ಯ ಕಟ್ಟೋದಕ್ಕೆ ಇವತ್ತು ಭದ್ರವಾದಂಥ ಬುನಾದಿಯನ್ನು ಹಾಕಿದ್ದಾರೆ. ಭಕ್ತಿ ಭಾವದ ಪ್ರಾಣವನ್ನು ಅದರಲ್ಲಿ ತುಂಬಿದ್ದಾರೆ. ಪ್ರತಿಯೊಂದು ಉಸಿರಿನಲ್ಲಿ, ಪ್ರತಿಯೊಂದು ಪ್ರಾಣವಾಯುದಲ್ಲಿ ರಾಮ ಇದ್ದಾನೆ. ಹೀಗಾಗಿ ಇವತ್ತು ಆ ರಾಮನ ಶಕ್ತಿ ಇಡೀ ಭಾರತವನ್ನು ಉತ್ತರ ದಕ್ಷಿಣ ಅನ್ನುವ ಭೇದ ಭಾವ ಇಲ್ಲದೆ ಜೋಡಿಸಿದೆ. ಮತ್ತು ಅಧ್ಯಕ್ಷರಾದಂಥ ವಿಜೇಂದ್ರ ಹೇಳಿದಂತೆ ಕರ್ನಾಟಕಕ್ಕೆ ಒಂದು ಅಭಿನವ ಭಾವ ಸಂಬಂಧ ಇದೆ. ಅದು ಹನುಮನ ಆಂಜನೇಯನ ಜನ್ಮಸ್ಥಳ ಆಂಜನೇಯರಿಂದ ಹಿಡಿದು ಇವತ್ತು ಆ ಶಿಲೆ ಮತ್ತು ಶಿಲ್ಪಿ ಕನ್ನಡದವರಾಗಿದ್ದರಿಂದ ರಾಮನಿಗೂ ಮತ್ತು ಕನ್ನಡಿಗರಿಗೆ ಅಭಿನವ ಭಾವ ಸಂಬಂಧ ಇದೆ. ಇದು ರಾಮನ ಭಕ್ತರನ್ನ ಒಂದುಗೂಡಿಸಿದೆ, ಹಿಂದೂಗಳನ್ನು ಒಂದುಗೂಡಿಸಿದೆ. ಬರುವಂಥ ದಿನಗಳಲ್ಲಿ ಈ ಒಕ್ಕಟ್ಟಿನಿಂದ ಭವ್ಯ ಭಾರತವನ್ನು ಕಟ್ಟಲು, ರಾಮರಾಜ್ಯದ ಭಾರತವನ್ನು ಕಟ್ಟಲು ಇದೊಂದು
ಅತ್ಯಂತ ಸುವರ್ಣ ಯುಗ ಪ್ರಾರಂಭ ಆಗ್ತಾ ಇದೆ. ಆದ್ದರಿಂದ ನರೇಂದ್ರ ಮೋದಿಜಿಯವರ ಏನು ಸಂಕಲ್ಪ ಇದೆ, ಇಡೀ ಭಾರತೀಯರ ಸಂಕಲ್ಪ ಇದೆ, ಆ ಭವ್ಯ ಸುವರ್ಣ ಯುಗವನ್ನು, ರಾಮರಾಜ್ಯವನ್ನು ಕಟ್ಟಲು ನಾವೆಲ್ಲರೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸುವ ಮುಖಾಂತರ, ಶ್ರೀರಾಮಚಂದ್ರನಲ್ಲಿ ಭಕ್ತಿ ಭಾವದ ನಮನಗಳನ್ನು ಮಾಡುವ ಮುಖಾಂತರ ಶ್ರೀರಾಮಚಂದ್ರನ ಆಶೀರ್ವಾದವನ್ನು ಪಡೆದು ಆ ಸಂಕಲ್ಪ ಈಡೇರೋದಕ್ಕೆ ನಮ್ಮೆಲ್ಲರ ಕರ್ತವ್ಯ ಪೂರಿತವಾಗಿರುವಂತಹ ಪ್ರಯತ್ನ ಆಗಬೇಕು ಅನ್ನುವಂಥ ವಿಚಾರವನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.